ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೆಸೆಟ್ 2025 ಪೇಪರ್ 1 ಜನರಲ್ ಪೇಪರಿನ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಕ್ಲಾಸ್ 3ಗೆ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ನಾವು ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದರಲ್ಲಿ ಲರ್ನರ್ಸ್ಗಳ ಬಗ್ಗೆ, ಅದರಲ್ಲಿ ಬರುವ ಟೈಪ್ಸ್ಗಳ ಬಗ್ಗೆ ಮಾತನಾಡೋಣ. ಮೊದಲನೆಯದಾಗಿ ಲರ್ನಿಂಗ್ ಎಂದರೆ ಏನು? ಲರ್ನಿಂಗ್ ಎಂಬುದು ಅನುಭವ, ಅಧ್ಯಯನ ಅಥವಾ ಬೋಧನೆಯ ಮೂಲಕ ಜ್ಞಾನ, ಕೌಶಲಗಳು, ವರ್ತನೆಗಳು ಅಥವಾ ನಡವಳಿಕೆಗಳನ್ನು ಪಡೆಯುವ ಪ್ರಕ್ರಿಯೆ. ಇದು ವ್ಯಕ್ತಿಯ ತಿಳುವಳಿಕೆ ಅಥವಾ ನಡವಳಿಕೆಯಲ್ಲಿ ತುಲನಾತ್ಮಕವಾಗಿ ಶಾಶ್ವತ ಬದಲಾವಣೆಗೆ ಕಾರಣವಾಗುತ್ತದೆ. ಕಲಿಯುವುದರಲ್ಲಿ ಎರಡು ರೀತಿಯ ಕಲಿಯುವವರಿದ್ದಾರೆ ಅಥವಾ 2 ಟೈಪ್ಸ್ ಆಫ್ ಲರ್ನರ್ಸ್: ಅಡೋಲ್ಸೆಂಟ್ ಲರ್ನರ್ ಆ್ಯಂಡ್ ಅಡಲ್ಟ್ ಲರ್ನರ್. ಹದಿಹರೆಯದ ಕಲಿಯುವವರು ಮತ್ತು ವಯಸ್ಕ ಕಲಿಯುವವರು. ಮೊದಲನೆಯದಾಗಿ ಅಡೋಲ್ಸೆಂಟ್ ಲರ್ನರ್. ಸಾಮಾನ್ಯವಾಗಿ 10 ರಿಂದ 19 ವರ್ಷ ವಯಸ್ಸಿನ ಹದಿಹರೆಯದ ಕಲಿಯುವವರು ಬಾಲ್ಯದಿಂದ ಪ್ರೌಢಾವಸ್ಥೆಗೆ ಪರಿವರ್ತನೆಗೊಳ್ಳುವಾಗ ತ್ವರಿತ ದೈಹಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ಹೊಂದಿರುತ್ತಾರೆ. ಈ ಅಡೋಲ್ಸೆಂಟ್ ಲರ್ನರ್ನ ಕೀ ಕ್ಯಾರೆಕ್ಟರಿಸ್ಟಿಕ್ಸ್, ಅವರ ಒಂದಿಷ್ಟು ಗುಣಲಕ್ಷಣಗಳು: ಅರಿವಿನಲ್ಲಿ ಬದಲಾವಣೆ, ಸಾಮಾಜಿಕ ಬದಲಾವಣೆಗಳು, ಭಾವನಾತ್ಮಕ ಬದಲಾವಣೆಗಳು, ಗುರುತಿನ ರಚನೆ, ಸಕ್ರಿಯವಾಗಿ ಭಾಗವಹಿಸುವಿಕೆ, ಗುರಿ ಆಧಾರಿತ, ಸ್ವಯಂ ನಿಯಂತ್ರಣ. ಎಫೆಕ್ಟಿವ್ ಲರ್ನಿಂಗ್ ಸ್ಟ್ರಾಟಜೀಸ್ ಫಾರ್ ಅಡೋಲ್ಸೆಂಟ್ ಲರ್ನರ್ಸ್. ಪರಿಣಾಮಕಾರಿ ಕಲಿಕೆಯ ತಂತ್ರಗಳು: ಸಂವಾದಾತ್ಮಕ ಕಲಿಕೆ, ಪೂರ್ಣ ಜ್ಞಾನದೊಂದಿಗೆ ಸಂಪರ್ಕ ಸಾಧನೆ, ಪ್ರತಿಕ್ರಿಯೆ ನೀಡುವುದು, ಮಾರ್ಗದರ್ಶನ ನೀಡುವುದು, ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದು, ಅನ್ವೇಷಣೆಯನ್ನು ಪ್ರೋತ್ಸಾಹಿಸುವುದು. ಅಮೂರ್ತವಾಗಿ ಯೋಚಿಸುವ ಸಾಮರ್ಥ್ಯ, ಗೆಳೆಯರ ಸ್ವೀಕಾರ ಮತ್ತು ಸ್ವಾತಂತ್ರ್ಯಕ್ಕಾಗಿ ಬಲವಾದ ಬಯಕೆ ಮತ್ತು ಕಾಂಕ್ರೀಟ್ನಿಂದ ಅಮೂರ್ತ ಕಲಿಕೆಯ ಬದಲಾವಣೆ ಇವು ಪ್ರಮುಖ ಲಕ್ಷಣಗಳಾಗಿವೆ. ಅಡೋಲ್ಸೆಂಟ್ ಲರ್ನರಿನ ಪ್ರಮುಖ ಲಕ್ಷಣಗಳು: ಈ ಗುಂಪಿಗೆ ಪರಿಣಾಮಕಾರಿ ಬೋಧನೆಯು ಹೊಸ ಮಾಹಿತಿಯನ್ನು ಅಸ್ತಿತ್ವದಲ್ಲಿರುವ ಜ್ಞಾನಕ್ಕೆ ಸಂಪರ್ಕಿಸುವ ಮತ್ತು ಸಾಮಾಜಿಕ ತೊಡಗಿಸಿಕೊಳ್ಳುವಿಕೆ ಮತ್ತು ಸ್ವಯಂ ನಿಯಂತ್ರಣಕ್ಕೆ ಅವಕಾಶಗಳನ್ನು ಒದಗಿಸುವ ಸಕ್ರಿಯ ಸಂವಾದಾತ್ಮಕ ವಿಧಾನಗಳನ್ನು ಬಯಸುತ್ತದೆ. ಅಡಲ್ಟ್ ಲರ್ನರ್, ಅದರ ಬಗ್ಗೆ ಮಾತನಾಡುವುದಾದರೆ, ವಯಸ್ಕ ಕಲಿಯುವವರು ಎಂದರೆ ಸಾಮಾನ್ಯವಾಗಿ 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿರುತ್ತಾರೆ. ಅವರು ಕಲಿಕೆಯಲ್ಲಿ ತೊಡಗುತ್ತಾರೆ, ಸಾಮಾನ್ಯವಾಗಿ ಅವರ ಜೀವನ ಮತ್ತು ವೃತ್ತಿಪರ ಅನುಭವಗಳಿಗೆ ಸಂಬಂಧಿಸಿದ ಪ್ರೇರಣೆಗಳೊಂದಿಗೆ, ಮತ್ತು ಕಿರಿಯ ವಿದ್ಯಾರ್ಥಿಗಳಿಂದ ಕಲಿಕೆಯ ಪ್ರಕ್ರಿಯೆಯಲ್ಲಿ ಹೆಚ್ಚು ಸಕ್ರಿಯ, ಸ್ವಯಂ ನಿರ್ದೇಶಿತ ಪಾತ್ರವನ್ನು ಹೊಂದಲು ನಿರೀಕ್ಷಿಸುತ್ತಾರೆ. ಇವರ ಒಂದಿಷ್ಟು ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳಲ್ಲಿ: ಕಲಿಕೆಗೆ ಜೀವನ ಕೇಂದ್ರಿತ ವಿಧಾನ, ಹೊಸ ಮಾಹಿತಿಯನ್ನು ಅಸ್ತಿತ್ವದಲ್ಲಿರುವುದಕ್ಕೆ ಜ್ಞಾನಕ್ಕೆ ಸಂಪರ್ಕಿಸುವ ಬಯಕೆ, ಪ್ರಾಯೋಗಿಕ ಮತ್ತು ಗುರಿ ಆಧಾರಿತ ಪ್ರೇರಣೆಗಳು, ಮತ್ತು ಅದರ ಶೈಕ್ಷಣಿಕ ಅನುಭವಗಳಲ್ಲಿ ಗೌರವ ಮತ್ತು ಪ್ರಸ್ತುತತೆಯ ಅಗತ್ಯ ಸೇರಿವೆ. ಇಂಡಿವಿಜುವಲ್ ಡಿಫರೆನ್ಸ್. ಕಲಿಕೆಯಲ್ಲಿನ ವೈಯಕ್ತಿಕ ವ್ಯತ್ಯಾಸಗಳು: ಜನರು ಹೇಗೆ ಕಲಿಯುತ್ತಾರೆ, ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತಾರೆ ಮತ್ತು ಶೈಕ್ಷಣಿಕ ವಿಷಯದೊಂದಿಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ವ್ಯಾಪಕ ವ್ಯತ್ಯಾಸಗಳನ್ನು ಸೂಚಿಸುತ್ತದೆ. ಇದು ಅರಿವಿನ ಸಾಮರ್ಥ್ಯಗಳು, ಕಲಿಕೆಯ ಶೈಲಿಗಳು, ಪ್ರೇರಣೆ, ಪೂರ್ವಜ್ಞಾನ, ವ್ಯಕ್ತಿತ್ವ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳಂತಹ ಅಂಶಗಳಿಂದ ಉಂಟಾಗುತ್ತದೆ. ಇಲ್ಲಿ ಒಂದಿಷ್ಟು ಕೀ ಫ್ಯಾಕ್ಟರ್ಸ್: ಕಂಟ್ರಿಬ್ಯೂಷನ್ ಟು ಇಂಡಿವಿಜುವಲ್ ಡಿಫರೆನ್ಸಸ್. ವೈಯಕ್ತಿಕ ವ್ಯತ್ಯಾಸಗಳಿಗೆ ಕಾರಣವಾಗುವ ಪ್ರಮುಖ ಅಂಶಗಳು: ಅರಿವಿನ ಅಂಶಗಳು, ಕಲಿಕೆಯ ಶೈಲಿ, ಆದ್ಯತೆಗಳು, ಪೂರ್ವಜ್ಞಾನ, ಪೂರ್ವ ಅನುಭವ, ಪ್ರೇರಣೆ, ಸ್ವಯಂ ನಿಯಂತ್ರಣ, ಸಾಮಾಜಿಕ ಆರ್ಥಿಕ ಸ್ಥಿತಿ ಮತ್ತು ಸಂಸ್ಕೃತಿ, ವೈಯಕ್ತಿಕ ಲಕ್ಷಣಗಳು, ಅಸಾಧಾರಣತೆಗಳು. ಇವತ್ತಿಗೆ ಈ ಕ್ಲಾಸನ್ನು ಮುಗಿಸೋಣ ವೀಕ್ಷಕರೇ. ಎಲ್ಲರಿಗೂ ಧನ್ಯವಾದಗಳು.
ಲೈಕ್, ಶೇರ್, ಸಬ್ಸ್ಕ್ರೈಬ್.